ಬಿಸಿ ನಾಗೇಶ್ ಅವರ ನಿಧನಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಈಗ ಸಂತಾಪವನ್ನ ಸೂಚಿಸಿದ್ದಾರೆ. ಅವರ ಅಗಲಿಕೆ ನಾಡಿಗೆ ಬಹುದೊಡ್ಡ ನಷ್ಟವನ್ನ ತಂದಿದೆ. ಶ್ರೀಯುತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿದ್ದಾರೆ. ಈ ದುಃಖವನ್ನ ಭರಿಸುವ ಶಕ್ತಿಯನ್ನ, ಚೈತನ್ಯವನ್ನ ದುಃಖತಪ್ತ ಅವರ ಕುಟುಂಬಕ್ಕೆ ಆ ದೇವರು ನೀಡಲಿ ಅಂತ ಹೇಳಿ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅವರ ಬಿಸಿ ನಾಗೇಶ್ ನಿಧನಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಸಂತಾಪವನ್ನ ಸೂಚಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣ ಸಚಿವರಾಗಿ ಬಹಳಷ್ಟು ಕ್ರಾಂತಿಕಾರಿ ಕೆಲಸಗಳನ್ನ ಮಾಡಿದ್ದಾರೆ. ನಾಗೇಶ್ ಅವರ ನಿಧನ ಸಾಕಷ್ಟು ಅವರ ನಿಧನ ಸುದ್ದಿ ತಿಳಿದು ತುಂಬಾನೇ ನೋವಾಗಿದೆ ಅಂತ ಹೇಳಿ ಅವರ ಒಂದು ಸಾವು ರಾಜಕೀಯ ಕ್ಷೇತ್ರಕ್ಕಾಗಿರ್ಬೋದು, ಅವರ ಕ್ಷೇತ್ರಕ್ಕೆ ಒಂದು ತುಂಬಲಾಗಿರದ ನಷ್ಟ ಅಂತ ಹೇಳಿ ಅವರು ಎಕ್ಸ್ ಖಾತೆಯಲ್ಲಿ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಇವತ್ತು ಮಾಜಿ ಸಚಿವ ಬಿಸಿ ನಾಗೇಶ್ ವಿಧಿವಶರಾಗಿದ್ದಾರೆ. ಅವರ ಮಗಳ ಮನೆಯಲ್ಲಿ, ಬೆಂಗಳೂರಿನಲ್ಲಿರುವ ಅವರ ಮಗಳ ಮನೆಯಲ್ಲಿ ಕೊನೆ ಹೆಸರು ಎಳೆದಿದ್ದಾರೆ. ಮಾಜಿ ಶಾಸಕರು, ಮಾಜಿ ಸಚಿವರಾಗಿದ್ರು, ಶಿಕ್ಷಣ ಸಚಿವರಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಒಂದು ಕ್ರಾಂತಿಕಾರಿ ನಿರ್ಧಾರಗಳನ್ನು ತಗೊಂಡಿದ್ರು ಅವರು. ಇನ್ನು ಅವರು ರಾಜಕೀಯ ಹಿನ್ನೆಲೆ ಅಂತ ನೋಡೋದಾದ್ರೂ ಮೊದಲು ABVP ಕಾಲೇಜು ದಿನಗಳಲ್ಲಿ ಇಂಜಿನಿಯರಿಂಗ್ ಪದವೀಧರ ಆಗಿದ್ರು. ಆ ಒಂದು ಟೈಮ್ನಲ್ಲಿ ಅವರು ABVPಗೂ ಕೂಡ ಭಾಗಿಯಾಗಿದ್ರು. ಅದಾದ ಮೇಲೆ RSS ಅಲ್ಲಿ ಕೂಡ RSSಗೂ ಕೂಡ ಭಾಗಿಯಾಗಿದ್ರು. ಅಲ್ಲಿಂದ ಅವರ ರಾಜಕೀಯ ಜೀವನ ಶುರು ಆಯಿತು. ಅದಾದಮೇಲೆ BJPಯಲ್ಲಿ ಜಾಯ್ನ್ ಆಗಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಿಂದ ಬಂದಿದ್ದರಿಂದ ಅವರು ಸಾಕಷ್ಟು ಶಿಸ್ತು, ಅವರನ್ನ BJPಯಲ್ಲಿ ಶಿಸ್ತಿನ ಸಿಪಾಯಿ ಅಂತಾನೆ ಹೇಳ್ತಾ ಇದ್ರು. ಇನ್ನು ರಾಜಕೀಯಕ್ಕೆ ಬಂದ ಮೇಲೂ ಕೂಡ ಸಾಕಷ್ಟು ಸರಳತೆಯನ್ನ ಯಾವತ್ತಿಗೂ ಕೂಡ ಅವರು ಬಿಟ್ಕೊಟ್ಟಿರಲಿಲ್ಲ. ತುಮಕೂರು ಜಿಲ್ಲೆ ಟಿಪ್ಟೂರು ಕ್ಷೇತ್ರದವನ್ನ ಪ್ರತಿನಿಧಿಸ್ತಾ ಇದ್ರು. ಟಿಪ್ಟೂರು ವಿಧಾನಸಭಾ ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿದ್ರು 2008 ಮತ್ತು 2018ರಲ್ಲಿ. ಇನ್ನು ಕ್ಷೇತ್ರದ ಜನರೊಂದಿಗೆ ಅತ್ಯಂತ ನಿಕಟ ಮತ್ತು ಪ್ರೀತಿಯಿಂದ ಬಾಂಧವ್ಯವನ್ನ ಹೊಂದಿದ್ರು. ವಿಧಾನಸಭೆ ಸದಸ್ಯರಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದಾರೆ ಅವರು. ಇನ್ನು ಜನಸಾಮಾನ್ಯರ ಕಷ್ಟಗಳಿಗೆ ತಕ್ಷಣ ಸ್ಪಂದಿಸುವ ಗುಣಗಳನ್ನು ಹೊಂದಿದ್ರು. ಟಿಪ್ಟೂರಿನ ಜನಪ್ರಿಯ ನಾಯಕ ಅಂತಾನೆ ಅವರನ್ನ ಕರೀತಾ ಇದ್ರು. ಇನ್ನು ರಾಜಕೀಯ ಅಧಿಕಾರ ಅನುಭವಿಸಿದ್ರು ಕೂಡ ಯಾವುದೇ ಹಮ್ಮು ಬಿಮ್ಮು ಕೂಡ ಇರಲಿಲ್ಲ. ಶಾಸಕರಾಗಿ, ಸಚಿವರಾಗಿ ಕೇವಲ ಕರ್ತವ್ಯಕ್ಕೆ ಆದ್ಯತೆ ನೀಡುವ ಒಂದು ಅಪರೂಪದ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಆದರೆ ಕಳೆದ 1 ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು. ಇನ್ನು ಬ್ರೈನ್ ಟ್ಯೂಮರ್ ಅನ್ನು ಕಾಯಿಲೆಯಿಂದ ಬಳಲ್ತಿದ್ರು. ತೀವ್ರ ಅನಾರೋಗ್ಯದಿಂದ ಬಳಲ್ತಿದ್ರು. ಇವತ್ತು 67 ವರ್ಷ ಅವರಿಗೆ. ಇವತ್ತು ಬೆಂಗಳೂರಿನ ಅವರ ಸುಪುತ್ರಿ ನಿವಾಸದಲ್ಲಿ ವಿಧಿವಶರಾಗಿದ್ದಾರೆ. ಇನ್ನು ನಾಳೆ ಟಿಪ್ಟೂರ್ನಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಕೂಡ ಸಾಕಷ್ಟು BJP ನಾಯಕರು, ಕಾರ್ಯಕರ್ತರು, ಪ್ರತಿ BJP ಅಂತಲ್ಲ ಎಲ್ಲ ರಾಜಕೀಯ ನಾಯಕರು ಕೂಡ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಇನ್ನು ಇಲ್ಲಿ ಅವರ ಅಂತಿಮ ದರ್ಶನ ನಡೆಯುತ್ತಾ ಸ್ವಲ್ಪ ಏನು ರಾಜಕಾರಣಿಗಳು ಅಥವಾ ಜನಸಾಮಾನ್ಯರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರಾ ಅಥವಾ ತುಮಕೂರು ಟಿಪ್ಟೂರಿಗೆ ಅಲ್ಲಿ ವ್ಯವಸ್ಥೆ ಮಾಡ್ತಾರೋ ಅನ್ನೋದು ಸದ್ಯಕ್ಕೆ ಮಾಹಿತಿ ಇಲ್ಲ. ಬಟ್ ಆದರೆ ಖಂಡಿತ ಇವರ ಸಾವು ಒಂದು ರಾಜಕೀಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಅಂತಾನೆ ಹೇಳ್ಬೋದು. ಜನಸಾಮಾನ್ಯರ ಸಚಿವರು ಅಂತ ಹೇಳ್ತಾ ಇದ್ರು. ಅಷ್ಟು ಜನರಿಗೆ ಅವೈಲಬಲ್ ಇರ್ತಾ ಇದ್ರು. ಯಾವಾಗ ಅವರು ಸಚಿವರಾಗಿದ್ರು ಕೂಡ ಹೇಳ್ತಾ ಇದ್ರು. ಉದಾಹರಣೆಗೂ ಕೂಡ ಅವರು ಟ್ರಾವೆಲ್ ಕೂಡ ಟಿಪ್ಟೂರಿಗೆ ಅವರ ಕ್ಷೇತ್ರದಿಂದ ಬೆಂಗಳೂರಿಗೆ ಟ್ರೈನಲ್ಲೇ ಮಾಡ್ತಿದ್ರು. ಅಂದರೆ ಇನ್ನೆಷ್ಟು ಸರಳ ವ್ಯಕ್ತಿತ್ವ ಆಗಿತ್ತು ಅವ್ರದ್ದು. ಏನು ಅವರು ರಾಜಕೀಯ ಜೀವನದಲ್ಲಿ ಜನಕ್ಕೆ, ಅವರ ಕಷ್ಟಕ್ಕೆ ಸ್ಪಂದನೆ ಮಾಡ್ತಾ ಇದ್ರು. ಯಾವಾಗ ಜನಕ್ಕೆ ಏನೆಲ್ಲ ಸೌಲಭ್ಯಗಳು ಬೇಕೋ ಅದೆಲ್ಲ ಒದಗಿಸ್ಕೊಡ್ತಾ ಇದ್ರು. ಸೊ ಅಷ್ಟು ಜನರ ಜೊತೆ ನಿಕಟವಾದ ಪ್ರೀತಿಯನ್ನು ಹೊಂದಿದ್ರು.